Hi friends, welcome to the ASPN classes. ಸೊ ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರಾಗಿ ಕೇಳಿಸ್ತಾ ಇದ್ದರೆ ಒಂದು ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಗ್ರೂಪಲ್ಲಿ ಈ ವಿಡಿಯೋದ ಲಿಂಕ್ನ ಶೇರ್ ಮಾಡಿ. ನನ್ನ ಗ್ರೂಪ್ದು ಲಿಂಕ್ ಕೂಡ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ವಾಯ್ಸ್ ಕ್ಲಿಯರ್ ಇದ್ದು ಒಂದು ಸತಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಕಮೆಂಟ್ ಬಾಕ್ಸಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಡೆರಿವೇಷನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೇಟ್ ಲೈನ್ ಚಾಪ್ಟ್ರಲ್ಲಿ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್ ಅಂತ ಹೇಳಿ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ 5 ಮಾರ್ಕ್ಸ್ಗೆ ಯೂಶ್ವಲಿ ಈ ಡೆರಿವೇಷನ್ನ ಕೇಳ್ತಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ಒಂದು ಈಸಿ ಮೆಥಡಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಲ್ಲರೂ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಒಂದು ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ನೋಡಿ, ಇದು ಯಾವುದೇ ಎಕ್ಸಾಮ್ ಬರೀತೀವಿ, ಆ್ಯನ್ಯುವಲ್ ಎಕ್ಸಾಮ್ ಬರೀತಿರ್ಬೋದು ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಇದ್ದರೆ ಅದು ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. 5 ಮಾರ್ಕ್ಸ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಡಿ. ಓಕೆನಾ? ಸೊ ಮೊದಲಿಗೆ ಇಲ್ಲಿ ಏನಿದೆ, ಯಾವುದಿದು ಡೆಫಿನೇಷನ್ ಹೇಳ್ತಾ ಇದ್ದಾರೆ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದೆ ಒಂದು ಪಾಯಿಂಟ್, ಇದು ಪಿ. ಈ ಪಿ ಪಾಯಿಂಟ್ಗೆ ನಾನು x1 ಆ್ಯಂಡ್ y1 ಅಂತ ತಗೊತೀನಿ. ಅಗೇನ್ ಏನು ಹೇಳ್ತಾರೆ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್. ಇದು ಲೈನ್ ಇಕ್ವೇಷನು. ಈ ಲೈನ್ ಇಕ್ವೇಷನ್ ನಾನು ಏನು ತೋರ್ತೀನಿ, ಲೈನ್ ಎಲ್ ಅಂತ ತಗೊಳ್ಳೋಣ. ಸೊ ಯೂಶ್ವಲಿ ಲೈನ್ದು ಜನರಲ್ ಇಕ್ವೇಷನ್ ಏನಿರುತ್ತೆ, ax ಪ್ಲಸ್ by ಪ್ಲಸ್ ಸಿ ಅಂತ ಇರುತ್ತೆ. ಕರೆಕ್ಟಾ? ಓಕೆ, ಸೊ ಇದಾದಮೇಲೆ ಇವಾಗ ಇಲ್ಲೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾವು ಫೈಂಡ್ ಮಾಡ್ಕೋಬೇಕಾಗತ್ತೆ. ಅಗೇನ್ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಲೈನ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈ ಪಾಯಿಂಟ್ಸ್ಗಳನ್ನ ನೀವು ಬೇಕಿದ್ರೆ ಬರ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಇದೆ ಅದೇ ಥರ ಬರ್ತಾ ಇದ್ದೀನಿ. ಇಲ್ಲಿ ಕ್ಯೂ ಇದೆ, ಅಗೇನ್ ಇಲ್ಲಿ ಈ ಪಾಯಿಂಟ್ನ ಆರ್ ಅಂತ ತಗೊಳ್ಳಿ, ಆಯಿತಾ? ಸೊ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದನ್ನು ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗುತ್ತೆ. ಡಿಸ್ಟೆನ್ಸ್ ಅಂತ ಕೇಳಿದಾರಲ್ವಾ, ಸೊ ಇದು ಡಿಸ್ಟೆನ್ಸ್ ಎಲ್ಲಿಂದ, ಈ ಪಾಯಿಂಟಿಂದ ಹಿಡಿದು ಈ ಲೈನ್ವರೆಗೆ. ಇದಕ್ಕೆ ನಾನು ಡಿ ಅಂತ ಕೊಡ್ತೀನಿ ಡಿಸ್ಟೆನ್ಸ್ಗೆ. ಯಾಕೆಂದ್ರೆ ಇಲ್ಲಿ ಒಂದು ನಾವು ಎಮ್ ಅಂತ ಡಿನೋಟ್ ಮಾಡೋಣ. ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಈ ಡಿಸ್ಟೆನ್ಸ್ನ ನಾವು ಫೈಂಡ್ ಮಾಡಬೇಕಾಗಿರೋದು ಯಾವುದು, ಪಿ ಎಮ್ ಡಿಸ್ಟೆನ್ಸ್ನ. ಅರ್ಥ ಆಯ್ತಲ್ವಾ? ಅದೇ ನಮ್ದು ಇರೋದು ಡೆರಿವೇಷನ್ ಇಲ್ಲಿ. ಸೊ ಇದು ಬಹಳ ಈಸಿ ಇದೆ. ಸೊ ಕೇರ್ಫುಲ್ ಅಬ್ಸರ್ವ್ ಮಾಡಿ, ಪ್ರತಿಯೊಂದನ್ನು ಡಿಟೇಲ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಂಡ್ವರೆಗೂ ವಾಚ್ ಮಾಡಿ. ಇದನ್ನು ನೀವು ವಾಚ್ ಮಾಡಿದರೆ ಪರ್ಫೆಕ್ಟಾಗಿ 5 ಮಾರ್ಕ್ಸ್ನ ನೀವು ತೊಗೊಂಡಿರ್ತೀರಿ ಸ್ಟೂಡೆಂಟ್ಸ್, ಯಾವುದೇ ಎಕ್ಸಾಮ್ ಆಗಿರಲಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ, ಸೊ ನೋಡಿ, ಮೊದಲೇದಾಗಿ ಏನು ಮಾಡಬೇಕಪ್ಪ ಅಂದರೆ, ಇದು ಏನೇನು ತೊಗೊಂಡಿರೋ ಅದನ್ನು ಬರೀರಿ ಒಂದು ಲೈನಲ್ಲಿ. ಈಗ ಒಂದು ಲೈನ್ ಡ್ರಾ ಮಾಡಿದ್ದೀರಾ, ಅಗೇನ್ ಪಾಯಿಂಟ್ ಇದೆ, ಪರ್ಪೆಂಡಿಕ್ಯುಲರ್ ಮಾಡ್ಕೊಂಡಿದ್ದು ಪಿ ಎಮ್ಗೆ. ಪಿ ಎಮ್ ಅನ್ನು ಡಿಸ್ಟೆನ್ಸ್ ಮಾಡ್ತಾ ಇದ್ದೀವಿ. ಇವಾಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಕ್ಯೂ ಮತ್ತು ಆರ್ ಪಾಯಿಂಟ್ಸ್ನ ಫೈಂಡ್ ಮಾಡ್ಕೋಬೇಕು, ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ಗಳನ್ನ. ಸೊ ಕ್ಯೂನ ಯಾವ ಥರ ಮಾಡಬೇಕು ಅಂದರೆ, ಇದು ಎರಡೂ ಅಬ್ಸರ್ವ್ ಮಾಡಿ. ಇದು ಎಕ್ಸ್ ಇಂಟರ್ಸೆಪ್ಟ್ ಆಗಿದೆ, ಆರ್ ಅನ್ನೋದು ವೈ ಇಂಟರ್ಸೆಪ್ಟ್ ಆಗಿದೆ. ಇದು ವೈ ಆಕ್ಸಸ್, ಇದು ಎಕ್ಸ್ ಆಕ್ಸಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ದು ಪಾಯಿಂಟ್ನ ಫೈಂಡ್ ಮಾಡಬೇಕು ಇವಾಗ. ಕರೆಕ್ಟ್ ಅಲ್ವಾ? ಸೊ ನೀವು ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀರಾ. ಸೊ ಹಿಂದಿನ ರಿಸಲ್ಟಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ನ ಯಾವ ಥರ ನಾವು ಫೈಂಡ್ ಮಾಡ್ತೀವಿ ಅನ್ನೋದನ್ನು. ಓಕೆ, ಸೊ ಇದನ್ನು ರೈಟ್ನ ನಾವು ಈ ಥರ ಬರೀಬೇಕು, ಈಸ್ ಈಕ್ವಲ್ಸ್ ಟು 0. ಇದು ಜನರಲ್ ಇಕ್ವೇಷನ್ ಆಫ್ ದ ಲೈನ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ನ ಫೈಂಡ್ ಮಾಡಿದ್ದೀವಿ. ಇಂಟರ್ಸೆಪ್ಟ್ ಫಾರ್ಮುಲಾ ಅಂತ ಹೇಳಿ ಬರುತ್ತೆ ನೋಡಿ. ಕರೆಕ್ಟ್ ಅಲ್ವಾ? ಸೊ ಆಲ್ರೆಡಿ ನೀವು ಸ್ಟಡಿ ಮಾಡಿದರೆ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಎಕ್ಸ್ ಡಿವೈಡ್ ಬೈ ಏನಾಗಿರುತ್ತೆ, ಇದು ಮೈನಸ್ ಸಿ ಬೈ ಎ ಆಗಿರುತ್ತೆ, ಪ್ಲಸ್ ವೈ ಡಿವೈಡ್ ಬೈ ಮೈನಸ್ ಸಿ ಬೈ ಎ ಆಗಿರುತ್ತೆ. ಸರಿ, ಸಿ ಬೈ ಬಿ ಆಗಿರುತ್ತೆ, ಈಸ್ ಈಕ್ವಲ್ಸ್ ಟು 1. ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮದು ಫಾರ್ಮುಲಾ. ಇದು ಹೇಗೆ ಬರುತ್ತೆ ಅಂತ ನೀವು ಆಲ್ರೆಡಿ ಗೊತ್ತಿಲ್ಲ ಅಂದರೆ ನೀವು ತೆಗೆದು ನೋಡ್ಬೋದು, ಪ್ರಿವಿಯಸ್ ಇಯರ್ ರಿಸಲ್ಟ್ಸ್ಗಳನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿರೋದನ್ನು. ಸೊ ಫಸ್ಟಿಗೆ ಇದನ್ನು ಸಪ್ರೇಟಾಗಿ ಮೈನಸ್ ಸಿನ ಕಡೆ ಶಿಫ್ಟ್ ಮಾಡಿಕೊಂಡು ಅಗೇನ್ ಡಿವೈಡ್ ಮಾಡಿದಾಗ ಈ ಎರಡು ಆನ್ಸರ್ಸ್ಗಳು ಬರುತ್ತೆ. ಇದು ಏನಿದೆಯಲ್ಲ ಡಿನಾಮಿನೇಟ್ರಲ್ಲಿ, ಇದು ಎಕ್ಸ್ ಇಂಟರ್ಸೆಪ್ಟ್ ಆಗಿರುತ್ತೆ. ಇದು ಏನು ಪಾಯಿಂಟ್ ಇದೆಯಲ್ಲ, ಇದು ವೈ ಇಂಟರ್ಸೆಪ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು 1 ಈ ಥರ ಇದೆ ಇಂಟರ್ಸೆಪ್ಟ್ ಫಾರ್ಮುಲಾ. ಬಟ್ ಜನರಲ್ ಫಾರ್ಮುಲಾ ತೊಗೊಂಡಾಗ ಇದು ನಮ್ಮದು ಪಾಯಿಂಟ್ ಆಗಿರುತ್ತೆ ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಇಲ್ಲಿ ಡಿವೈಡ್ ಆಗಿರೋದು. ಅಂದರೆ ಈ ಪಾಯಿಂಟ್ ಏನಾಗುತ್ತೆ ಅಂದರೆ, ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಮಾಡಿ ಬರೆಯೋಣ ಅಂದರೆ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ. ಸೊ ಕ್ಯೂ ಪಾಯಿಂಟ್ ಏನಾಗುತ್ತಪ್ಪ ಅಂದರೆ ಮೈನಸ್ ಸಿ ಬೈ ಎ ಕಾಮ 0 ಆಗುತ್ತೆ. ಯಾಕಂದರೆ ಎಕ್ಸ್ ಇಂಟರ್ಸೆಪ್ಟ್ ವೈ 0 ಇರುತ್ತೆ. ಅಗೇನ್ ಆರ್ ಪಾಯಿಂಟ್ನ ಬರೆದ್ರೆ ಇಲ್ಲಿ ಎಕ್ಸ್ 0 ಇರುತ್ತೆ, ವೈ ಪಾಯಿಂಟ್ ಏನಿರುತ್ತೆ ಮೈನಸ್ ಸಿ ಬೈ ಬಿ ಆಗಿರುತ್ತೆ. ಇದಾಯ್ತಾ?
ಓಕೆ, ಸೊ ಇವಾಗ ನಾವೇನು ಮಾಡಬೇಕು, ಈ ಡಿ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕಾಗಿರೋದು. ಕರೆಕ್ಟಾ? ಇದೆಲ್ಲ ಕ್ಲಿಯರ್ ಆಯ್ತಲ್ವಾ? ಸೊ ಇದು ಹೇಗೆ ಬರುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ನಲ್ಲ, ಇಂಟರ್ಸೆಪ್ಟ್ಸ್ ಫಾರ್ಮುಲಾನ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್ ಫ್ರೆಂಡ್ಸ್. ಸೊ ಅರ್ಥ ಆಗಲಿಲ್ಲ ಅಂದರೆ ಏನಿಲ್ಲ, ಮೊದಲಿಗೆ ಸಿನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಡಿವೈಡಿಂಗ್ ಬೈ ಎ ಬಿ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಬಂದುಬಿಡುತ್ತೆ ಅಲ್ಲಿ. ಓಕೆ, ಯಾವಾಗಲೂ ನಮ್ಮದು ಫಾರ್ಮುಲಾಸ್ ಏನಿರುತ್ತೆ ನಾನು ನಿಮಗೆ ಶಾರ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಫಾರ್ಮುಲಾ ಇರೋದು ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಇಸ್ ಈಕ್ವಲ್ಸ್ ಟು 1. ಇದು ಎಕ್ಸ್ ಇಂಟರ್ಸೆಪ್ಟ್ ಆಗಿರುತ್ತೆ, ಇದು ವೈ ಇಂಟರ್ಸೆಪ್ಟ್ ಆಗಿರುತ್ತೆ. ಕರೆಕ್ಟಾ? ಈ ಫಾರ್ಮೆಟ್ ಒಳಗೆ ಈ ಒಂದೇನು ಕೊಟ್ಟಿದ್ದಾರಲ್ಲ, ಇದು ನಮ್ಮದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಈ ಒಂದು ಫಾರ್ಮೆಟ್ನ ನಾವು ಕನ್ವರ್ಟ್ ಮಾಡ್ಕೋಬೇಕು. ಏನು ಮಾಡ್ತಾರೆ, ಪ್ಲಸ್ ಸಿನ ಇದ್ದದ್ದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಇದು ಮೈನಸ್ ಆಗುತ್ತಲ್ವಾ, ಇದು ಬಿ ವೈ ಆಗುತ್ತೆ, ಇದು ಈಕ್ವಲ್ಸ್ ಟು ಮೈನಸ್. ಇಲ್ಲಿ ಎ ಬಿನ ಡಿವೈಡ್ ಮಾಡಿ, ಇಲ್ಲಿ ಎ ಬಿನ ಡಿವೈಡ್ ಮಾಡ್ಕೊಳ್ಳಿ, ಇಲ್ಲಿ ಎ ಬಿನ ಡಿವೈಡ್ ಮಾಡ್ಕೊಳ್ಳಿ, ಇಲ್ಲಿ ಕೂಡ ಎ ಬಿನ ಡಿವೈಡ್ ಮಾಡಿ. ಅಗೇನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಆನ್ಸರ್ ಈ ರಿಸಲ್ಟು ಬಂದೇ ಬರುತ್ತೆ ಸಿಂಪ್ಲಿಫೈ ಮಾಡಿದ್ಮೇಲೆ. ಅರ್ಥ ಆಯ್ತಾ? ಸೊ ಈ ಥರ ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಬರೋದು. ಸೊ ಟ್ರೈ ಆಲ್ರೆಡಿ ಮಾಡಿದ್ದಿದೆ, ಸೊ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು ಅರ್ಥ ಆಗಬೇಕಂದ್ರೆ. ಓಕೆ, ಎಸ್ ಫ್ರೆಂಡ್ಸ್. ಸೊ ಇವಾಗ ನಾವು ಏನು ಮಾಡಬೇಕಾಗಿರೋದು ಮೊದಲಿಗೆ ಅಂತಂದರೆ, ಸ್ವಲ್ಪ ಇರೇಸ್ ಮಾಡೋಣ. ಓಕೆ, ಸೊ ಇವಾಗ ಈ ಡಿ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕಾಗಿದೆ. ಆ್ಯಕ್ಚುಲಿ ಇರೋದು ಅದು ನಮ್ದು, ಅಂದರೆ ಡಿ ಅಂದರೆ ಏನಿದೆ, ಇಲ್ಲಿ ಪಿ ಎಮ್ ಇದೆ ನೋಡಿ, ಅದನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ಅದರ ಸಲುವಾಗಿ ನಾನು ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ನೋಡಿ, ಕನ್ಸಿಡರ್ ದ ಟ್ರಯಾಂಗಲ್. ಯಾವುದು ಟ್ರಯಾಂಗಲ್ ಇದೆ ಇಲ್ಲಿ? ಸೊ ಟ್ರಯಾಂಗಲ್ ಪಿ ಕ್ಯೂ ಆರ್, ಈ ಟ್ರಯಾಂಗಲ್ನ ತಗೋತೀನಿ. ಈ ಟ್ರಯಾಂಗಲ್ದು ಏರಿಯಾನ ಮೊದಲಿಗೆ ಫೈಂಡ್ ಮಾಡೋಣ. ಓಕೆ, ಸೊ ಅದರ ಸಲುವಾಗಿ ನಾನು ಇಲ್ಲಿ ಬರಿತಾ ಇದ್ದೀನಿ, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾನೇ ಗೊತ್ತಿದೆ, ಹೈಟ್ ಇಂಟು ಬೇಸ್. ಹೈಟ್ 1/2 ಫಸ್ಟಿಗೆ ಬರೀತೀರಾ, 1/2 ಇಂಟು ಹೈಟ್. ಇಲ್ಲೇನಿದೆ, ಹೈಟು ಪಿ ಎಮ್ ಅನ್ನೋದು ಹೈಟ್ ಇದೆ. ಬೇಸ್ ಏನಿದೆ ನೋಡಿ, ಬೇಸ್ ಇದು ಅಲ್ವಾ, ಕರೆಕ್ಟ್ ಅಲ್ವಾ? ಕ್ಯೂ ಆರ್ ಇದೆ. ಸೊ ಕ್ಯೂ ಆರ್ ಅನ್ನೋದು ಏನಾಗುತ್ತೆ, ಬೇಸ್ ಆಗುತ್ತೆ. ಸೊ ಇದು ನಾರ್ಮಲಿ ಫಾರ್ಮುಲಾನ ಯೂಸ್ ಮಾಡೋದು. ಸೊ ಆ್ಯಕ್ಚುಲಿ ನಮಗೆ ಬೇಕಾಗಿರೋದೇನು, ಪಿ ಎಮ್ ಬೇಕಾಗಿರೋದಲ್ವಾ. ಸೊ ಪಿ ಎಮ್ ಈಸ್ ಈಕ್ವಲ್ಸ್ ಟು ಏನಾಗಿಬಿಡುತ್ತೆ ನೋಡಿ, ಇದು ಪಿ ಎಮ್ ಈಸ್ ಈಕ್ವಲ್ಸ್ ಟು ಬರೆದ್ರೆ ಮೊದಲಿಗೆ ಇದು 2 ಇದು ಈಚೆ ಕಡೆ ಹೋಗ್ಬಿಟ್ರೆ ಇಂಟು ಆಗುತ್ತೆ. ಓಕೆನಾ? ಸೊ ಇಂಟು ಅಂದರೆ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಅದಾದಮೇಲೆ ಕ್ಯೂ ಆರ್ ಒಂದು ಉಳಿತಿದ್ದು, ಕ್ಯೂ ಆರ್ ಇದು ಪಿ ಎಮ್ ಮಾತ್ರ ಇಲ್ಲಿ ಉಳಿದಿರೋದು, ಎರಡು ಈ ಕಡೆ ಶಿಫ್ಟ್ ಮಾಡಬೇಕು. ಇಂಟು ಈಚೆ ಕಡೆ ಬಂದರೆ ಇದು ಡಿವೈಡ್ ಬೈ ಆಗುತ್ತೆ, ಕ್ಯೂ ಆರ್. ಓಕೆ, ಸೊ ಇದಕ್ಕೆ ನೀವು ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡಿ. ಸೊ ಅಂದರೆ ಏನೇನು ಫೈಂಡ್ ಮಾಡಬೇಕು ನಾವು, ಪಿ ಎಮ್ ಅಂದರೆ ಏನಿದೆ ನೋಡಿ ಫ್ರೆಂಡ್ಸ್, ಇದು ಡಿಸ್ಟೆನ್ಸ್. ಆ್ಯಕ್ಚುಲಿ ನಾವು ಡಿ ಈಸ್ ಈಕ್ವಲ್ಸ್ ಟು ಫೈಂಡ್ ಮಾಡಬೇಕಾಗಿರುವಂಥದ್ದು. ಈ ಡಿ ರಿಸಲ್ಟ್ಸೇ ಇಲ್ಲಿ ಬಂದಿರೋದು. ಓಕೆ, ಡಿನ ಫೈಂಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕಂಪ್ಲೀಟಾಗಿ ಆನ್ಸರ್ ಸಿಗುತ್ತೆ. ಸೊ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ನ ಫಸ್ಟ್ ಫೈಂಡ್ ಮಾಡಬೇಕು, ಅದಾದಮೇಲೆ ಕ್ಯೂ ಆರ್ನ ಫೈಂಡ್ ಮಾಡೋಣ. ಓಕೆನಾ? ಓಕೆ, ಸೊ ಫಸ್ಟಿಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಅಗೇನು ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾನ ಬರೀತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಇವಾಗ ಇಲ್ಲಿ ಫೈಂಡ್ ಮಾಡೋದು, ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಆಯಿತಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಏನು, ಏರಿಯಾ ಆಫ್ ದ ಟ್ರಯಾಂಗಲ್ ಯಾವುದು, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಇದನ್ನು ಫೈಂಡ್ ಮಾಡಬೇಕಂದ್ರೆ ನಮಗೆ ಆಲ್ರೆಡಿ 3 ಕೋಆರ್ಡಿನೇಟ್ಸ್ ವರ್ಟೆಕ್ಸಸ್ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಕೋಆರ್ಡಿನೇಟ್ಸ್ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಮಾಡ್ಬೋದಾ? ನಮಗೆ ಆಲ್ರೆಡಿ ಒಂದು ಫಾರ್ಮುಲಾನೂ ಗೊತ್ತಿದೆ ಸ್ಟೂಡೆಂಟ್ಸ್. ಏನಪ್ಪ ಫಾರ್ಮುಲಾ ಇದೆ, 1/2 ಡಿಟರ್ಮೆಂಟ್ ಮೆಥಡಲ್ಲಿ ನೀವು ಯೂಸ್ ಮಾಡಿರ್ತಾರೆ ಅಥವಾ 10th ಸ್ಟ್ಯಾಂಡರ್ಡಲ್ಲಿ ಯೂಸ್ ಮಾಡಿರ್ತಾರೆ ನೋಡಿ. ಏನಿದೆ ಫಾರ್ಮುಲಾ, x1 ಇಂಟು y2 ಮೈನಸ್ y1 ಪ್ಲಸ್ ಅಗೇನ್ ಇದು x2 ಇಂಟು y3 ಮೈನಸ್ y1. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಅದಾದಮೇಲೆ ಇಲ್ಲಿ x2 ಆದಮೇಲೆ ಇಲ್ಲಿ y3 ಬರಬೇಕು, ಇಲ್ಲಿ y3 ಆದಮೇಲೆ y1 ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ ಹಿಂದಿನ ರಿಸಲ್ಟಲ್ಲಿ. ನೆಕ್ಸ್ಟು ಪ್ಲಸ್ ಅಗೇನ್ ಇದು x3 ಆದಮೇಲೆ ಇಲ್ಲಿ ಏನು ಬರುತ್ತೆ, ಇಲ್ಲಿ y3 ಇದೆ ಅಂದರೆ ಇಲ್ಲಿ y1 ಬರುತ್ತೆ, y1 ಮೈನಸ್ y2 ಬರುತ್ತೆ. ನೆಕ್ಸ್ಟ್ ರಿಸಲ್ಟ್ನ ತೊಗೋಬೇಕು ಇಲ್ಲಿ ಅಷ್ಟೇ. ಕರೆಕ್ಟಾ ಸ್ಟೂಡೆಂಟ್ಸ್? ಇದು ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಇವಾಗ x1 ಯಾವುದು, x2 ಯಾವುದು ಗೊತ್ತಾಗಬೇಕಲ್ವಾ, ಅದು ಇಂಪಾರ್ಟೆಂಟ್. ಇದು ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇದು ಹೆಂಗೆ ನೆನಪಿಡಬೇಕು, 1 2 3 ಈ ಥರ ಇರುತ್ತೆ ನೋಡಿ, ಸಿಮಿಲರ್. ಇವಾಗ ಇಲ್ಲಿ 2 ಇದೆ ಅಂದರೆ ನೆಕ್ಸ್ಟ್ 3 ಬರುತ್ತೆ, ಇಲ್ಲಿ 1 ಇದೆ. ಇಲ್ಲಿ 3 ಇದೆ ಅಂದರೆ ಇಲ್ಲಿ ಏನು ಬರುತ್ತೆ, ಮತ್ತೆ 1 ಬರುತ್ತೆ, ಇಲ್ಲಿ 2 ಬರುತ್ತೆ. ಈ ಥರ ನೆನಪಿಡಿ, 1 2 3 ಸೀರಿಯಲ್ ಇರಬೇಕು ಅದು, ಆಯಿತಾ? ಸೊ ಇವಾಗ ಇದು ಯಾವುದು x1, ಇದು ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರೆ, x1 y1 ಇಲ್ಲಿದೆ. ಇದಕ್ಕೆ ನಾವೇನು ಡಿನೋಟ್ ಮಾಡೋಣ, ಇದು x2 ಅಂತ ಡಿನೋಟ್, ಇದನ್ನು y2 ಅಂತ ತಗೋಣ. ಇದು x3 ಅಂತ ಡಿನೋಟ್ ಮಾಡೋಣ, ಇದು y3. ಕರೆಕ್ಟಾ? ಎಲ್ಲ ವ್ಯಾಲ್ಯೂಸ್ನ ಇದರಲ್ಲಿ ಫಿಲಪ್ ಮಾಡ್ತಾ ಹೋಗಿ, ನಿಮಗೆ ಆನ್ಸರ್ ಬರುತ್ತೆ ನೋಡಿ. ಫಾಸ್ಟಾಗಿ ಫಿಲಪ್ ಮಾಡ್ತಾ ಹೋಗಿ, 1/2 ಮಾಡ್ಯುಲಸ್ x1 ಅಂದರೆ x1 ಇದೆ. ಸೊ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ ನಾನು ಇಲ್ಲಿ. ಅದಾದಮೇಲೆ y2 ಅಂದರೆ ಏನಿದೆ, 0 ಇದೆ ಸ್ಟೂಡೆಂಟ್ಸ್, 0 ಬರೀತೀರಾ.
ಮೈನಸ್ y3 ಅಂದರೆ ಇಲ್ಲಿದೆ ಮೈನಸ್ ಸಿ ಬೈ ಬಿ ಇದೆ, ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಇದು ಪ್ಲಸ್ ಆಗಿ ಜಸ್ಟ್ ಇದು ಸಿ ಬೈ ಬಿ ಆಗುತ್ತೆ. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಪ್ಲಸ್ ಅಗೇನ್ x2 ಅಂತಂದ್ರೆ ಇಲ್ಲಿದೆ ಮೈನಸ್ ಸೈನ್ ಇದೆ ಸ್ಟೂಡೆಂಟ್ಸ್ ಇದು, ಸೊ ಹಾಗಾಗಿ ಇದನ್ನು ಸೈನ್ನ ಚೇಂಜ್ ಮಾಡ್ಕೊಂಬಿಡಿ, ಪ್ಲಸ್ ಮೈನಸ್ ಏನಾಗಿಬಿಡುತ್ತೆ ಇದು ಮೈನಸ್ ಸಿ ಬೈ ಎ ಆಗುತ್ತೆ ಇಂಟು ಬ್ರಾಕೆಟ್ y3 ಏನಿದೆ ಇಲ್ಲಿ ಮೈನಸ್ ಸಿ ಬೈ ಬಿ ಮೈನಸ್ y1 ರಿಸಲ್ಟ್ y1 ಇದೆ, ಸೊ y1 ಬರೀತೀರಾ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟು ಪ್ಲಸ್ x3 ಅಂದರೆ ಏನಿದೆ ಇಲ್ಲಿ 0 ಇದೆ, 0 ಅಗೇನ್ ಇದು ಏನಿದೆ y1, ಇದು y1 ಏನಿದೆ y1 ಇದೆ, ಸೊ y1 ಬರೀತೀರಾ. ಮೈನಸ್ y2 ಅಂದರೆ ಏನಿದೆ 0 ಇದೆ, ಸೊ 0 ಬರೀತೀರಾ, y2 ಇಲ್ಲಿದೆ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಎಸ್, ಇಲ್ಲಿಂದ ನೋಡಿ ಕೇರ್ಫುಲ್ ಆಗಿ, ಇದು 1/2 ಆ್ಯಸ್ ಇಟ್ ಇಸ್ ಬರೀತೀರಾ, ಇಲ್ಲಿ x1 ಆ್ಯಸ್ ಇಟ್ ಇಸ್ ಬರೀತೀರಿ, ಇದು ಎಷ್ಟಾಯಿತು ಸಿ ಬೈ ಬಿ ಆಯಿತಾ, ಸೊ ಸಿ ಡಿವೈಡ್ ಬೈ ಬಿ ಅಂತ ಬರೀತೀರಾ. ಪ್ಲಸ್ ಇಲ್ಲಿ ಮೈನಸ್ ಮೈನಸ್ ಇದು ಪ್ಲಸ್ ಆಗುತ್ತಾ, ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಮೈನಸ್ ಪ್ಲಸ್ ಸಿ ಇಂಟು ಸಿ ಎಷ್ಟಾಗುತ್ತೆ, ಇದು ಸಿ ಸ್ಕ್ವೇರ್ ಆಗುತ್ತೆ, ಎ ಇಂಟು ಬಿ ಎ ಬಿ ಆಯಿತು ಇದು ರಿಸಲ್ಟು. ಓಕೆನಾ? ನೆಕ್ಸ್ಟು ಅಗೇನ್ ಇಲ್ಲಿ ಮೈನಸ್ ಸಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಇವಾಗ ಯಾವುದಿದೆ y1 ರಿಸಲ್ಟ್ ಇದೆ, ಸೊ ಅಗೇನ್ ಇಲ್ಲಿ ಮೈನಸ್ ಮೈನಸ್ ಇದು ಕೂಡ ಪ್ಲಸ್ ಆಗುತ್ತೆ, ಸಿ y1 ಡಿವೈಡ್ ಬೈ ಎ ಆಗುತ್ತೆ ಇಲ್ಲಿ, ಯಾಕಂದರೆ ಈ ರಿಸಲ್ಟ್ ಜೊತೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಇವಾಗ ಇದು ಪ್ಲಸ್ 0 ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತೆ, ಉಳಿದದನ್ನು ಬಿಟ್ಬಿಡಿ, ಯಾಕಂದರೆ ಇಲ್ಲಿ 0 ಇದೆ, 0 ಇಂದ ಏನೇ ಮಾಡಿದ್ರು 0ನೇ ಬರುತ್ತೆ, ಸೊ ಬಿಟ್ಬಿಡಿ. ಇವಾಗ ಎಲ್ಲದರಲ್ಲಿ ರಿಸಲ್ಟ್ ನೋಡಿ ಸಿ ಅನ್ನೋದು ಕಾಮನ್ ಇದೆ, ಸೊ ಸಿ ಕಾಮನ್ ತೊಗೋಬೋದಲ್ವಾ ಇದರಲ್ಲಿ. ಓಕೆ, ಸೊ ನಾನು ಇದರಲ್ಲಿ ಏನು ಮಾಡ್ತಾ ಇದ್ದೀನಿ, ಸಿನ ಕಾಮನ್ ತೊಗೋತಾನೆ, ಬೆಟ್ರ್ ಇಲ್ಲೇ ಬರೀತೀನಿ ನೋಡಿ ಸ್ಟೂಡೆಂಟ್ಸ್, ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 1/2 ಆಲ್ರೆಡಿ ಇದೆ, ನಾನು ನ್ಯೂಮಿನೇಟರಲ್ಲಿ ಸಿ ಕಾಮನ್ ತೊಗೊಂಡ್ಬಿಟ್ರೆ ಇಲ್ಲೇನು ಉಳಿಯುತ್ತೆ, x1 ಡಿವೈಡ್ ಬೈ ಬಿ ಪ್ಲಸ್ ಇದ್ರಾಗ ಒಂದು ಸಿ ಹೋದರೆ ಒಂದು ಸಿ ಉಳಿಯುತ್ತೆ, ಎ ಬಿ ಆಗುತ್ತೆ, ಪ್ಲಸ್ ಇದರಲ್ಲಿ ಸಿ ಹೋದರೆ y1 ಡಿವೈಡ್ ಬೈ ಎ ಆಗುತ್ತೆ. ಓಕೆನಾ? ಇವಾಗ ಎಲ್ ಸಿ ಎಮ್ ತೊಗೊಂಬಿಡಿ, ಎಲ್ ಸಿ ಎಮ್ ತೊಗೊಂಡ್ರೆ ನಿಮಗೆ ಮತ್ತೆ ಈಸಿ ಆಗುತ್ತೆ. ಎಲ್ ಸಿ ಎಮ್ ಏನು ಬರುತ್ತೆ, ಎ ಬಿ ಎಲ್ ಸಿ ಎಮ್ ಆಗುತ್ತೆ ಸ್ಟೂಡೆಂಟ್ಸ್, ಟೋಟಲಿ ಎ ಬಿ ಎಲ್ ಸಿ ಎಮ್ ಆದರೆ ಉಳಿತೇನೆ ಇಲ್ಲಿ ಬಿ ಇದೆ, ಅಂದರೆ ಯಾವ್ದು ಮಿಸ್ಸಿಂಗ್ ಇದೆ, ಎ ಮಿಸ್ಸಿಂಗ್ ಇದೆ, ಅಂದರೆ ಇಲ್ಲಿ ಎ ಮಲ್ಟಿಪ್ಲೈ ಮಾಡಬೇಕಾ, ಅಂದರೆ ಇದೇನಾಯಿತು x1 ಎ ಆಯಿತು, ಅಥವಾ ಎ x1 ಅಂತ ಬರೆದು ನಡೆಯುತ್ತೆ. ಅಗೇನ್ ಇಲ್ಲಿ ಸಿ ಎ ಬಿ ಇದೆ ಆ್ಯಸ್ ಇಟ್ ಇಸ್, ಇಲ್ಲಿ ಸಿ ಬರೀತೀರಾ, ಪ್ಲಸ್ ಇಲ್ಲಿ y1 ಇದೆ, ಇಲ್ಲಿ ಎ ಇದೆ ಅಂದರೆ ಯಾವ್ದು ಮಿಸ್ಸಿಂಗ್ ಇದೆ, ಬಿ ಇದೆ, ಅಂದರೆ y1 ಬಿ ಆಯಿತು. ಓಕೆ, ಸೊ ಇವಾಗ ನಮಗೂ ಬಂದಿರೋದು ಯಾವುದೇ ರಿಸಲ್ಟ್, ಇದು ಫಸ್ಟಿಗೆ ಏನು ಮಾಡಿದ್ದೇನೋ ಇಲ್ಲಿ ಏರಿಯಾ ಅಂತ ಬರೆದಿದ್ದೆ ಅಲ್ವಾ, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ದ ಆನ್ಸರ್ ಇದು. ಸೊ ಇದನ್ನು ಇನ್ನೊಂದು ಸ್ವಲ್ಪ ಇದರಲ್ಲಿ ಬರೀತಾ ಇದೆ ನೋಡಿ, ಇಲ್ಲೊಂದು 2 ಇದೆ ನೋಡಿ ಇದು, ಸೊ 2ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಯಾಕಂತಂದರೆ ನೋಡಿ ನಮಗೆ ಇಕ್ವೇಷನ್ ಸ್ಟಾರಲ್ಲಿ 2 ಇಂಟು ಏರಿಯಾ ಆಫ್ ಅಂತ ಇದೆಯಲ್ವಾ, ಸೊ ಹಾಗಾಗಿ ನಮ್ಗೆ ಅದು ಕರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ. ಈ 2ನ ಡಿವೈಡ್ ಬೈ ಈಚೆ ಕಡೆ ತೊಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ, 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ಸ್ ಟು ಉಳಿತೇನೆ ನೋಡಿ, ಇಲ್ಲಿ ಸಿ ಇದೆ. ಓಕೆ, ಸಿ ಇಂಟು 1 ಅಂದರೆ ಸಿ ಆಯಿತು. ಇಲ್ಲಿ ಎ ಬಿ ಇದೆಯಲ್ಲ, ಎ ಬಿಯನ್ನು ಹೊರಗಡೆ ಬರೀರಿ, ಎ ಬಿ ಇಲ್ಲಿ ಬರುತ್ತೆ. ಉಳಿದಿರೋ ರಿಸಲ್ಟ್ ಏನು ನೋಡಿ, ಎ x1 ಆರ್ x1 ಎ ಎರಡು ಒಂದೇ. ಅದಾದಮೇಲೆ ಇದನ್ನು ಬರೀತೀನಿ ನಾನು, ಬಿ y1 ಪ್ಲಸ್ ಸಿ. ಓಕೆ, ಇದಕ್ಕೆ ನೀವು ಇಕ್ವೇಷನ್ 1 ಅಂತ ಕೊಡಿ, ಯಾಕಂದರೆ ಇನ್ನೂ ಒಂದು ರಿಸಲ್ಟ್ ಮಾಡಬೇಕು ನಾವು ನೋಡಿ, ಇಲ್ಲಿ ಕ್ಯೂ ಆರ್ ಒಂದು ಮಾಡಬೇಕು, ಇದು ಬಂತು ನಮಗೆ ನ್ಯೂಮಿನೇಟರ್ ಆನ್ಸರ್, ಕ್ಯೂ ಆರ್ ಒಂದು ಫೈಂಡ್ ಮಾಡಬೇಕು. ಓಕೆ, ಕ್ಯೂ ಆರ್ ಫೈಂಡ್ ಮಾಡಬೇಕಂದ್ರೆ ಈಗ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದಲ್ವಾ, ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ, ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಡಿಸ್ಟೆನ್ಸ್ ಫಾರ್ಮುಲಾ ಹೆಂಗೆ ಮಾಡ್ತೀರಾ ಅಂತಂದರೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ಈ ಥರ ಮಾಡ್ತೀರಲ್ವಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಐ ಥಿಂಕ್ ಎಲ್ಲರೂ ನಿಮ್ಗೆ ಈಸಿಯಾಗಿ ಗೊತ್ತೇ ಇದೆ. ಸೊ ಇವಾಗ ಇದರಲ್ಲಿ ಯಾವುದು ಫಸ್ಟ್ ರಿಸಲ್ಟ್ನ ತೊಗೊತೀರಾ, x2 ಮೈನಸ್ x1, ಅಗೇನ್ ಇವಾಗ ಇದನ್ನು ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಬೆಟರ್ ನಾನು ಇಲ್ಲಿ ಇನ್ನೊಂದು ಸತಿ ಇವೆರಡು ಪಾಯಿಂಟ್ನ ಬರೀತೀನಿ, ಅದಾದಮೇಲೆ ಅಪ್ಲೈ ಮಾಡೋಣ, ಯಾಕಂದರೆ ಪ್ರತಿ ಸತಿ ಮೇಲೆ ನೋಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ಗೆ ಪಿ ಯಾವುದಿತ್ತು ಅಲ್ಲಿ ಪಾಯಿಂಟ್ಸು, ಕ್ಯೂ ಪಾಯಿಂಟ್ ಇತ್ತು, ಆರ್ ಪಾಯಿಂಟ್ ಇತ್ತು. ಫಸ್ಟ್ಗೆ ಆರ್ ಪಾಯಿಂಟ್ಸ್ನ ಬರೀತೀನಿ, ಆರ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಕೊಟ್ಟಿದ್ರು, 0 to ಮೈನಸ್ ಸಿ ಬೈ ಬಿ ಇತ್ತು. ಇನ್ನೊಂದು ಏನು ಪಾಯಿಂಟು ಕ್ಯೂ ಇದೆ, ಸೊ ಕ್ಯೂ ಪಾಯಿಂಟ್ ಏನಿತ್ತು ಅಂದರೆ ಮೈನಸ್ ಸಿ ಬೈ ಎ 0 ಇದೆ, ಕರೆಕ್ಟ್ ಅಲ್ವಾ? ಸೊ ನೋಡಿ 2 ಪಾಯಿಂಟ್ಸ್ ಇದೆ. ಇದರಲ್ಲಿ ನಾವು ಇವಾಗ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕಾಗಿರೋದು, ಯಾವುದು ಡಿಸ್ಟೆನ್ಸು, ಕ್ಯೂ ಆರ್ ಡಿಸ್ಟೆನ್ಸ್ನ ಫೈಂಡ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ ಫಾರ್ಮುಲಾ ಏನಿದೆ, x2 ಮೈನಸ್ x1 ಹೋಲ್ ಸ್ಕ್ವೇರ್, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇದೆ. ಓಕೆ, ಫಾರ್ಮುಲಾ ಬರೀಲ್ಲ, ಡೈರೆಕ್ಟಾಗಿ ಬರೆದ್ರೂ ಕೂಡ ನಡೆಯುತ್ತೆ, ಬಟ್ ಫರ್ದ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಇದರಲ್ಲಿ ಯಾವ್ದು ಬೇಕಾದರೂ ನೀವು x1 x2ನ ಡಿನೋಟ್ ಮಾಡ್ಕೊಳ್ಳಿ. ಸೊ ಬೆಟರ್ ನಾನು ಇದನ್ನು x1 y1 ಅಂತ ತೊಗೋತೀನಿ, ಇದನ್ನು x2 y2 ಅಂತ ತೊಗೊಳ್ಳೋಣ. ಇಲ್ಲ ಇದನ್ನೇ x2 y2 ಅಂತ ತೊಗೊಂಡ್ರು ನಡೆಯುತ್ತೆ, ಇದನ್ನೇ x2 y2 ತೊಗೊಳ್ಳಿ,
ಇದನ್ನ x1 y1 ತೊಗೊಳ್ಳಿ, ಯಾವ್ದು ಬೇಕಾ ತೊಗೊಂಡ್ರು ನಡೆಯುತ್ತೆ ಆಯ್ತಾ. ಸೊ ಇವಾಗ ಯಾಕಂದ್ರೆ ಕ್ಯೂ ಆರ್ ಇದೆಯಲ್ಲ ಅದಕ್ಕೆ ಇದನ್ನು ಫಸ್ಟ್ ತೊಗೊಳ್ಳಿ, ಇದನ್ನು ಆಮೇಲೆ ತೊಗೊಳ್ಳಿ. ಓಕೆ ನೋಡಿ ಸ್ಟೂಡೆಂಟ್ಸ್, ಇವಾಗ ಇದನ್ನು ನಾನು ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ x2 ಅಂದರೆ ಏನಿದೆ 0 ಇದೆ, ಸ್ಟಾರ್ಟಿಂಗ್ 0 ಮೈನಸ್ x1 ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಇದು ಪ್ಲಸ್ ಆಗಿಬಿಡುತ್ತೆ, ಈಸಿ ಆಗುತ್ತೆ ಇದು, ಹೋಲ್ ಸ್ಕ್ವೇರ್ ಆಯಿತು. ಪ್ಲಸ್ y2 ಏನಿದೆ ಮೈನಸ್ ಇದೆ c/b ಮೈನಸ್ y1 ಏನಿದೆ 0 ಇದೆ, ಸೊ 0 ಬರೀತೀರಾ ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಏನಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ತೊಗೊತೀರಾ, ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಇದೇನಾಗುತ್ತೆ 0 ಬಿಟ್ಬಿಡಿ, ಇದು c² ಡಿವೈಡ್ ಬೈ a² ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಸೊ ಇದು ಸ್ಕ್ವೇರ್ ತೊಗೊಂಡಾಗ ಮೈನಸ್ ಸೈನ್ ಹೋಗಿಬಿಡುತ್ತೆ ಸ್ಟೂಡೆಂಟ್, ಇಲ್ಲಿ ಜಸ್ಟ್ c² ಡಿವೈಡ್ ಬೈ b² ಉಳಿಯುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಎಸ್, ಇಷ್ಟು ಬಂತು ಇವಾಗ. ಸೊ ಇದರಲ್ಲಿ ಅಗೇನ್ ನಾವು ಇಲ್ಲಿ LCM ತೊಗೊಳ್ಬೋದಲ್ವಾ. ಸೊ LCM ಅಂತಂದ್ರೆ ಏನಾಗುತ್ತೆ, ಇಲ್ಲಿ c² ಅನ್ನು ಕಾಮನ್ ಬರುತ್ತೆ, ಅದನ್ನು ತೊಗೊಂಡು ಮಾಡ್ಬೋದು, ಇಲ್ಲ ಮೊದಲಿಗೆ LCMನೇ ತೊಗೋಣ. a² b² LCM ಆಗುತ್ತೆ, ಅಂದರೆ ಇಲ್ಲೇನು ಮಲ್ಟಿಪ್ಲೈ ಮಾಡಬೇಕು b²ನ, c² ಇಂಟು b² ಆಗುತ್ತೆ, ಪ್ಲಸ್ ಇಲ್ಲಿ a² ಮಲ್ಟಿಪ್ಲೈ ಮಾಡ್ಕೋಬೇಕು, a² ಇಂಟು c². ಇವಾಗ c² ಅನ್ನೋದು ಕಾಮನ್ ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ಅದನ್ನು ಕಾಮನ್ ಫ್ಯಾಕ್ಟರ್ನ ಹೊರಗಡೆ ತೊಗೋಣ. ಕಾಮನ್ ತೊಗೊಂಡ್ರೆ ಏನಾಗುತ್ತೆ, c² ಹೊರಗಡೆ ತೊಗೊಂಡ್ರೆ ರೂಟಿಂದನೇ ಟೋಟಲಿ ಹೊರಗೆ ತೊಗೊಂಡ್ರೆ ಬೆಟರು, ರೂಟಿಂದ ಹೊರಗೆ ತೊಗೊಂಡ್ರೆ c ಬಂದ್ಬಿಡುತ್ತೆ. ಇಲ್ಲಿ c² ಇದೆ, ಇಲ್ಲಿ c² ಇದೆ, ರೂಟಿಂದ ಹೊರಗೆ ಬಂದರೆ ಜಸ್ಟ್ ಇದು c ಆಗುತ್ತೆ, ಅಂದರೆ ಉಳಿಯೋದೇನು ಇಲ್ಲಿ b² ಉಳಿಯುತ್ತೆ, ಇಲ್ಲಿ ಪ್ಲಸ್ a² ಉಳಿಯುತ್ತೆ, ಡಿವೈಡ್ ಬೈ ಇಲ್ಲಿ a² ಇಂಟು b². ಅಗೇನ್ ನಾವು ಸ್ಕ್ವೇರ್ ರೂಟ್ನ ಇಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದಲ್ವಾ, ಅಪ್ಲೈ ಮಾಡಿದ್ರೆ ಏನಾಗುತ್ತೆ c ಡಿವೈಡ್ ಬೈ ಈ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ ಮಾತ್ರ, ಇಲ್ಲಿ ಅಪ್ಲೈ ಮಾಡೋಕ್ಕೆ ಬರಲ್ಲ. ಓಕೆ, ಅಂದರೆ ಇದು ab ಆಗಿಬಿಡುತ್ತೆ, ಅಂದರೆ ಜಸ್ಟ್ ಸ್ಕ್ವೇರ್ ರೂಟಲ್ಲಿ ಉಳಿತೇನು a² ಪ್ಲಸ್ b² ಉಳಿತು. ಇದು ಆಯಿತು ನಮ್ಮದು QR ಆನ್ಸರ್. ಇದಕ್ಕೆ ಇಕ್ವೇಷನ್ 2 ಅಂತ ಕೊಡೋಣ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್. ಇವಾಗ ಅಬ್ಸರ್ವ್ ಮಾಡಿ, ಇಕ್ವೇಷನ್ 1 ಇಲ್ಲಿ ಬಂದಿದೆ, ಇಕ್ವೇಷನ್ 2 ಬಂದಿದೆ. ಇವಾಗ ಇಕ್ವೇಷನ್ ಸ್ಟಾರ್ನ ಮತ್ತೆ ಬರೆಯೋಣ. ಇಕ್ವೇಷನ್ ಸ್ಟಾರ್ನ ನಾನು ಇಲ್ಲಿ ಬರಿತಾ ಇದ್ದೆ ನೋಡಿ, ಇಕ್ವೇಷನ್ ಸ್ಟಾರ್ ಇದು ಲಾಸ್ಟ್ ಸ್ಟೆಪ್. ಇಕ್ವೇಷನ್ ಸ್ಟಾರ್ ಏನಾಗಿದೆಪ್ಪ ಅಂತಂದರೆ ಡಿ ಈಸ್ ಈಕ್ವಲ್ಸ್ ಟು ಆ್ಯಕ್ಚುಲಿ ಅದೇ PM ಏನಿತ್ತಪ್ಪ ಅಂದರೆ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ PQR ಡಿವೈಡೆಡ್ ಬೈ QR ಅಂತ ಆಯಿತು. ಓಕೆ, 2 ಇಂಟು PQR, ಇದರ ಆನ್ಸರ್ ಎಷ್ಟು ಬಂದಿದೆ ನೋಡಿ, ಇಲ್ಲಿ ಇಕ್ವೇಷನ್ ಬಂದಿದೆ c/a c ಡಿವೈಡೆಡ್ ಬೈ AB ಇಂಟು ಬ್ರಾಕೆಟ್ ಇದೆ ಆ್ಯಕ್ಚುಲಿ ಮಾಡ್ಯುಲಸ್ಸು ax1 ಪ್ಲಸ್ by1 ಪ್ಲಸ್ c ಇದೇ ಇದೆ ಅಲ್ವಾ, ಒಂದ್ಸತಿ ನೋಡಿ. ಎಸ್, a ಡಿವೈಡ್ ಬೈ AB, ಸಾರಿ c ಡಿವೈಡ್ ಬೈ AB, ಇದು ಕಂಪ್ಲೀಟ್ ರಿಸಲ್ಟ್ ಇದೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಕ್ವೇಷನ್ 2 ಡಿನಾಮಿನೇಟರ್ ಬರೀಬೇಕು. ಇಲ್ಲಿ c ಡಿವೈಡ್ ಬೈ AB ಇದೆ ಇಲ್ಲಿ ಕೂಡ, ಸೊ ಅದನ್ನು ಇಲ್ಲಿ ಬರೆಯೋಣ, ಹೋಲ್ ಡಿವೈಡೆಡ್ ಬೈ ಇದು QR ಆನ್ಸರ್ ಕೂಡ c ಡಿವೈಡ್ ಬೈ ABನೇ ಇದೆ, ಆದರೆ ಸ್ಕ್ವೇರ್ ರೂಟ್ ಆಫ್ a² ಪ್ಲಸ್ b² ಇದೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ರಿಸಲ್ಟ್ ಏನಪ್ಪ ಅಂದರೆ, ಎರಡು ಕಡೆ c/AB ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ, ಉಳಿದಿರೋದೇ ನಿಮ್ಮ ಫಾರ್ಮುಲಾ ಸ್ಟೂಡೆಂಟ್ಸ್. ಏನು ಉಳಿತು, D ಈಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ax1 ಪ್ಲಸ್ by1 ಪ್ಲಸ್ c ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a² ಪ್ಲಸ್ b². ಇದಾಗಿದೆ ನಿಮ್ಮ ಕಂಪ್ಲೀಟ್ ಡೆರಿವೇಷನ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಒಂದು ಈಸಿ ಮೆಥಡ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಇದಿಷ್ಟು ರಿಸಲ್ಟ್. ಇಲ್ಲಿ ಕೆಲವೊಂದು ಸ್ಟೆಪ್ಗಳನ್ನ ನಾನು ಎಕ್ಸ್ಟ್ರಾ ಮಾಡಿದ್ದೀನಿ, ಸೊ ಅದನ್ನು ಮಾಡೋ ಜರೂರತ್ತಿಲ್ಲ. ಯಾವುದಪ್ಪ ಅಂದರೆ ಇದು ಫಾರ್ಮುಲಾ ಬರೆಯೋ ಜರೂರತ್ತಿಲ್ಲ, ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಕೂಡ ನಮ್ಮ ಫಾರ್ಮುಲಾ ಬರೆದಿದ್ದೀನಿ, ಇದನ್ನು ಡೈರೆಕ್ಟಾಗಿ ನೀವು ಮಾಡ್ಬೋದು. ಓಕೆ, ಇದು ಫಾರ್ಮುಲಾ ನಂಬರ್ 2, ಇದನ್ನ ಬರೆಯೋದ್ರಿಂದ ಡೈರೆಕ್ಟಾಗಿ ಮಾಡಿ ಸಾಲ್ವ್ ಮಾಡ್ಬೋದು. ಅರ್ಥ ಆಗಿದ್ರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ.
ಓಕೆ ಸ್ಟೂಡೆಂಟ್ಸ್, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಚಾಪ್ಟ್ರಲ್ಲಿ. ಭಾಳಷ್ಟು ಸತಿ ಕೇಳಿದ್ದಾರೆ ಕೂಡ. ಓಕೆ, ಸೊ ಸ್ವಲ್ಪ ಒಂದು ಸತಿ ತಿಳಿದಿಲ್ಲ ಅಂದರೆ ಒಂದು ಸತಿ ನೋಡಿ ಅಬ್ಸರ್ವ್ ಮಾಡಿ. ಮತ್ತು ಫಿಕ್ಸ್ ಬಂದೇ ಬರುತ್ತೆ ಇದು 5 ಮಾರ್ಕ್ಸ್ಗೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಆಗಲಿ ಯಾವುದೇ ಎಕ್ಸಾಮ್ ಆಗಲಿ ಈ ಡಿ ಈಸಿ ಕ್ವಶ್ಚನ್ ಇದೇ ರಿಸಲ್ಟ್ನ ಕೇಳ್ತಾರೆ ಜಾಸ್ತಿ ಟೈಮು. ಸ್ವಲ್ಪ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಏನಾದರೂ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೇನು ಏನಾದರೂ ನಿಮಗೆ PUC ಫಸ್ಟ್ ಇಯರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನೇ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಳ್ತೀನಿ. ಓಕೆ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಫ್ರೀ KCT ಕ್ಲಾಸಸ್ ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು. ಸೊ ಎಲ್ಲರೂ ಅಟೆಂಡ್ ಮಾಡಿ ಆ ಒಂದು ಕ್ಲಾಸ್ಗಳಿಗೆ. ಓಕೆ, ಎಲ್ಲ ಕ್ಲಾಸು ಫ್ರೀ ಕ್ಲಾಸಸ್ ಇರುತ್ತೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.